1 ತಿಂಗಳು ಟೈಮ್ ಕೊಡ್ತೀನಿ, ಅದಕ್ಕಿಂತ ಜಾಸ್ತಿ ಕೊಡ್ಲಿಕ್ಕಾಗಲ್ಲ. ನೋಡಿಮ್ಮ, ನಿಮ್ಮ ನೋವು ನನಗೆ ಅರ್ಥ ಆಗತ್ತೆ, ಅದೇ ಅನುಭವಿಸಿಲ್ಲ ಅಷ್ಟೇ. ಎಲ್ಲದಕ್ಕಿಂತ ಮುಖ್ಯವಾಗಿ ನಿಮ್ಮ ಮಗ ಬದುಕಿದ್ದಾನೆ, ನಿಮ್ಮ ಕಣ್ಮುಂದೆ ನಗ್ನಗ್ತಾ ಓಡಾಡ್ತಿದ್ದಾನೆ, ಅದಕ್ಕೆ ಖುಷಿ ಪಡ್ಬೇಕು ನೀವು. ನೋಡಿ, ರಿಯಾಲಿಟಿ ಶೋ, ಟಾಸ್ಕು, ಜಡ್ಜಸ್, ಸ್ಕೋರ್ ಇದೆಲ್ಲ ತಲೆಯಿಂದ ತೆಗ್ದಾಕ್ಬಿಡಿ. ಈ ಶೋ ಅಲ್ಲ ಅಂದರೆ ಇನ್ನೊಂದು ಶೋಗೆ ಹೋಗಿ ಅಲ್ಲಿ ಗೆಲ್ಬೋದು. ಅದನ್ನು ಬಿಟ್ಟು ಸಾಯ್ತೀನಿ ಅನ್ನೋದು, ಅದ್ರ ಬಗ್ಗೆ ಯೋಚನೆ ಮಾಡೋದು ತಪ್ಪು ಅಮ್ಮ. ನಿಮಗೋಸ್ಕರ ಅಂತ ನಿಮ್ಮ ಮಗ ಇದ್ದಾನೆ, ಅವನನ್ನ ಒಂಟಿ ಮಾಡೋದ್ರೆ ನೀವು ಅವನಿಗೆ ಮೋಸ ಮಾಡ್ದಂಗೆ. ಈ ಶೋಗಿಂತ ದುಡ್ಡಿಗಿಂತ ಒಬ್ಬ ಮಗನಿಗೆ ತಾಯಿ ತುಂಬಾ ಮುಖ್ಯ ಆಗ್ತಾರಮ್ಮ. ತಾಯಿ ಇಲ್ದಿರೋ ಮಗ ಇದ್ದು ಇಲ್ದಂಗೆ. ಇದು ನಿಮ್ಮ ಮಗನ ಆಪ್ರೇಷನ್ಗೆ ಏನೋ ಒಂದು ಅರೇಂಜ್ ಮಾಡೋಣ. ದುಡ್ಡು ನಾನು ಹೊಂದಿಸ್ತೀನಿ, ಪರ್ಸ್ನಲಾಗಿ ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ. ನೀವೇನೇ ತಲೆ ಕೆಡ್ಸ್ಕೊಂಬೇಡಿ, ಆರಾಮಾಗಿರಿ. ಈಗ ನೀವು ಹೋಗಿ ಮಲ್ಕೊಳ್ಳಿ, ಇದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಬೇಡಿ. ನಾಳೆ ಶೋ ಬಗ್ಗೆ ಯೋಚನೆ ಮಾಡಿ, ನಾಳೆ ಟಾಸ್ಕ್ ಬಗ್ಗೆ ಯೋಚನೆ ಮಾಡಿ, ಹೇಗೆ ಗೆಲ್ಲಬೇಕು ಅನ್ನೋದು ಯೋಚನೆ ಮಾಡಿ. ಅದು ಬಿಟ್ಟು ಪ್ಲೀಸ್ ಸರ್ ಕರ್ಕೊಂಡೋಗಿ. ಆ ಮಗುವಿನ ಅಪ್ಪ ಅಮ್ಮ ಸರ್ಜರಿಗೆ ದುಡ್ಡು ಹೊಂದ್ಸೋದಕ್ಕೆ ಈ ಶೋಗೆ ಆಟಾಡೋಕೆ ಬಂದಿದ್ದಾರೆ. ನಾನು ನಮ್ಮ ಮನೆನ ಉಳಿಸ್ಬೇಕು ಅನ್ನೋ ಹುಚ್ಚಾಟದಲ್ಲಿ ಕೂತಿದ್ದೀನಿ. ಕೃಷ್ಣ, ನಾವು ಈ ಶೋಲ್ ಗೆಲ್ಲಕ್ಕಾಗಲ್ಲ ಕಣೋ. ಮಿಟ್ರು ಏನು ಹೇಳ್ತಾ ಇದೆಯಾ? ನಮಗಿಂತ ದುಡ್ಡಿನ ಅವಶ್ಯಕತೆ ಅವ್ರಿಗೆ ಜಾಸ್ತಿ ಇದೆ ಕಣೋ. ನಮ್ಮ ಮನೆ ಹೋದ್ರೆ ನಾವು ಬಾಡಿಗೆ ಮನೆ ಇರ್ಬೋದು, ಹೇಗೋ ಮ್ಯಾನೇಜ್ ಮಾಡ್ಬೋದು. ಆದ್ರೆ ಅವ್ರ ಮಗು, ನಾನು ನಿಜವಾಗ್ಲೂ ಹೇಳ್ತಿದ್ದೀನಿ, ಮುಂದೆ ಯಾವ ಟಾಸ್ಕ್ ಬಂದ್ರು ಅದನ್ನ ನಾವು ಗೆಲ್ಲೋ ಅವಶ್ಯಕತೆ ಇಲ್ಲ. ಅವ್ರಿಗೆ ಗೆಲ್ಲೋದು ಬಿಟ್ಬಿಡೋಣ. ನಿಮ್ಮ ತಾಯಿ ಮನೆನ ಪ್ರೀತಿಯಿಂದ ಕಟ್ಸಿರೋ ನಿಮ್ಮ ಅಣ್ಣನ ಮನೆನ ಉಳಿಸ್ಕೋಬೇಕು ಅಂತ ತಾನೇ ಇಲ್ಲಿ ಬಂದಿರೋದು. ಗೊತ್ತು. ಅಷ್ಟು ಈಸಿಯಾಗಿ ಗೆಲ್ಲೋ ದುಡ್ಡನ್ನ ಬಿಟ್ಕೊಡ್ತೀಯಾ? ಬಿಟ್ಕೊಡ್ತಿಲ್ಲ, ಅವ್ರಿಗೆ ಕೊಟ್ಬಿಡೋಣ ಅಂತ ಹೇಳ್ತಾ ಇದ್ದೀನಿ. ಇನ್ನೊಂದು ಸಿಂಪಲ್ ಟಾಸ್ಕ್. ಹುಡುಗಿರು ಹುಡುಗರ ಕಣ್ಣಿಗೆ ಬಟ್ಟೆ ಕಟ್ಟಬೇಕು. ನಿಮ್ಮ ಪಾರ್ಟ್ನರ್ಸು ಈ ಲೈನಲ್ಲಿ ಎಲ್ಲೋ ನಿಂತಿರ್ತಾರೆ. ನೀವುಗಳು ಅವ್ರನ್ನ ಹೋಗಿ ಮುಟ್ಟಿ ನಿಮ್ಮ ಹೆಂಡತಿಯರನ್ನ ಮಾತ್ರ ಮುಟ್ಟಬೇಕು, ಬೇರೆ ಹೆಂಗಸನ್ನು ಮುಟ್ಟೋ ಹಾಗಿಲ್ಲ. ಅವರ ಕೈಗೆ ಸಿಕ್ಕಿದ ಮೇಲೆ ಬಳೆಯನ್ನು ತೊಡಿಸ್ಬೇಕು. ಯಾರು ಫಸ್ಟ್ ಬಳೆ ತೊಡಿಸ್ತಾರೋ ಅವ್ರು ಗೆದ್ದ ಹಾಗೆ. ಈಗ ನೀವು ನಿಮ್ಮ ಜೋಡಿಗೆ ಬಟ್ಟೆ ಕಟ್ಟಿ. ಕೃಷ್ಣ, ನಾವು ಹೇಗಾದರೂ ಮಾಡಿ ಸೋರ್ಲೇಬೇಕು. ಮಮತಾ ರಮೇಶ್ ಅವರು ವಿನ್ ಆಗಬೇಕು, ಓಕೆನಾ? ಯೋಚನೆ ಮಾಡೆ, ನಾವು ಬೇರೆ ರೀತಿ ಹೆಲ್ಪ್ ಮಾಡೋಣ. ನಿಮ್ಮ ಮನೆ ಬಿಡ್ಸ್ಕೋಬೇಕು ಕಣೆ. ಕೃಷ್ಣ, ನಾವು ಬೇಕಾದರೆ ಬಾಡಿಗೆ ಮನೇಲಿ ಇರ್ತೀವಿ. ಅವ್ರ ಪಾಪು ಆಪ್ರೇಷನ್ ಆಗೋದು ಇಂಪಾರ್ಟೆಂಟ್. ನಾವು ಸೋಲ್ತಾ ಇದ್ದೀವಿ ಅಷ್ಟೆ, ಜಾಸ್ತಿ ಮಾತಾಡ. ಈಗ ನೀವೆಲ್ಲರೂ ಎದುರುಗಡೆ ಬಂದು ಸೀರಿಯಲ್ನ ನಿಂತ್ಕೊಳ್ಳಿ. ಈಗ ನಾನು ಸೀರಿಯಲ್ ಅನೌನ್ಸ್ ಮಾಡ್ತೀನಿ, ಒಬ್ಬೊಬ್ಬರೇ ಹೋಗಿ ಬಳೆ ತೊಡಿಸಿ ವಾಪಸ್ ಬಂದು ನಿಂತ್ಕೋಬೇಕು. ಸೀರಿಯಲ್ ನಂಬರ್ 1.
ಸೀರಿಯಲ್ ನಂಬರ್ 2. ಸೀರಿಯಲ್ ನಂಬರ್ 3. ಸೀರಿಯಲ್ ನಂಬರ್ 4. ಸೀರಿಯಲ್ ನಂಬರ್ 5. ಈಗ ಕಣ್ಣಿಂದ ಬಟ್ಟೆ ತೆಗೀರಿ. ಈ ಟಾಸ್ಕಲ್ಲಿ ಗೆದ್ದವರು ಕೃಷ್ಣ ಮತ್ತು ರುಕ್ಮಿಣಿ. ಸರ್, ನನ್ನ ಗಂಡ ಕೂಡ ನಂಗೆ ಬಳೆ ಹಾಕಿದ್ದಾರೆ. ಹೌದಮ್ಮ, ನೀನು ಹೇಳಿ ಸರಿನೇ. ರಮೇಶ್ ಅವರು ನಿನಗೆ ಕೈ ಬಲೆ ತೋರಿಸಿದ್ದು ನಿಜ. ಟೈಮ್ ಪ್ರಕಾರ ನೀನೇ ಗೆದ್ದಿದೀಯ. ಆದರೆ ಅವರು ನಿನ್ನ ಹತ್ರ ಬಂದಾಗ ನೀನು ಮುಷ್ಟಿಯನ್ನು ಕಟ್ಟಿದ್ದೆ. ನಮ್ಮ ರೂಲ್ಸ್ ಪ್ರಕಾರ ಕೈ ಮುಷ್ಟಿ ಹಿಡಿಯುವಾಗಿಲ್ಲ, ಅಂದರೆ ಅದು ಸಿಗ್ನಲ್ ಕೊಟ್ಟಾಗಾಯಿತು. ಕೂಡಲೇ ನೀವು ಡಿಸ್ಕ್ವಾಲಿಫೈಡ್ ಆದ್ರಿ. ಎರಡನೇ ಸ್ಥಾನದಲ್ಲಿದ್ದಂಥ ಕೃಷ್ಣ ಮತ್ತು ರುಕ್ಮಿಣಿ ಮೊದಲ ಸ್ಥಾನಕ್ಕೆ ಹೋದರು. ಈಗ ಅವರೇ ಜಯಶಾಲಿಗಳು. ಸೋಲ್ಬೇಕು ಅಂತ ಹೇಳಿರ್ಲಿಲ್ವಾ? ಬೇರೆ ಯಾವ್ದಾದ್ರು ಕೈ ಹಿಡ್ಕೊಳ್ಳೋದು ತಾನೆ. ಸಾರಿ, ಗೊತ್ತಾಗಿಲ್ಲ. ಹಿಡ್ಕೋಬೇಕಾಗಿತ್ತು. ಮತ್ತು ನನ್ನ ಕೈಗೆ ಯಾಕೋ ಬಳೆ ಬೇಕುಪ್ಪ? ಗೊತ್ತಾಗಿಲ್ಲ, ಮಿಸ್ ಆಗೋಯ್ತು. ನನ್ನ ಬೇರೆ ಯಾರೋ ಅನ್ಕೊಂಡ? ಇಲ್ಲ, ಅದು ನಿನ್ನ ಕೈ ಅಂತಲೇ ಗೊತ್ತಿತ್ತು. ಮತ್ತೆ ನಿನ್ಗೇನು ಬಂದಿರೋದು ದೊಡ್ಡ ರೋಗ? ನನ್ನ ಕೈ ಬಿಟ್ಬಿಟ್ಟು ಬೇರೆ ಕಡೆ ಹೋಗ್ಬೇಕು ತಾನೆ. ನಿನಗೆ ಏನ್ಲಾ ಕೃಷ್ಣ ಬಂದಿರೋದು?